ಡ್ರಮ್ಮಿಂದ ಫುಲ್ ಬರುತ್ತೆ ಹಾಲು. ಹಾಲು ಬಂದು ಇನ್ನು ಬೋರ್ವೆಲ್ ಮೋಟ್ರಲ್ಲಿ ಹೊಡೆದಂಗೆ ಕೊಡುತ್ತೆ. ಇದು ಮಡ್ಡಿ ತೆಗೆದಿರ್ತಾರಲ್ಲ, ಮಡ್ಡಿಯಲ್ಲಿರೋ ಹಾಲು ಅದು ಸೇರಿಸಿ ಹಿಂಗಿರುತ್ತೆ. ಇದಕ್ಕೆ ಸುಣ್ಣ ಬಿಟ್ಟರೆ ಬೇರೆ ಇನ್ನೇನು ಹಾಕಲ್ಲ ನಾವು, ಬರೀ ಸುಣ್ಣ ಮತ್ತು ಬೆಂಡಿ ಪೌಡ್ರ್ ಅಂತಾರೆ. ಬೆಂಡಿ ಪೌಡ್ರ್ ಒಂದು ಸುಮ್ಮನೆ 5 ಗ್ರಾಮ್ಸ್ ಹಾಕ್ತಾರೆ. ಕಡೆ ಅಡುಗೆ, ಲಾಸ್ಟ್ ಅಡುಗೆ ಈ ವರ್ಷ. ತಳ ಅಂಟೈತಲ್ಲ, ತಳ ಅಂಟೈತೆ. ಕೊನೆ ಅಡುಗೆ. ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ಈಗ ಚೆನ್ನಾಗೈತಿ. ನೋಡಿದೆ ಟ್ಯಾಂಕರು, ಅದಕ್ಕೆ ಸ್ಟಾಕ್ ಮಾಡಿಕೊಂಡು ಇದಕ್ಕೆ ಬಿಟ್ಕೊತೀವಿ. ಇದು ನಮ್ಮದು ಇವತ್ತು ಲಾಸ್ಟ್ ಕೊನೆ ದಿವಸ. ಗಾಣ ಇಷ್ಟೇ, ಇದು ಕಬ್ಬಿರೋದು. ಈ ಕಬ್ಬಿದೆ ಲಾಸ್ಟ್ ಅಡುಗೆ. ಸ್ವಲ್ಪ ನಮ್ಮ ಮನೆಗೆ ಒಂಚೂರು ಜೋನಿ ಬೆಲ್ಲ, ಸ್ವಲ್ಪ ಪಾಕ ಅದು ಇದೆಲ್ಲ ಸೆಟ್ ಮಾಡ್ತಾಯಿದ್ದೀನಿ. ಇದು ಕಬ್ಬು ಲಾಸ್ಟಲ್ಲಿ ಚೆನ್ನಾಗಿ ಬಂತು, ಒಳ್ಳೆ ಕಬ್ಬು ಆಯಿತು. ಅಡುಗೆನೂ ಚೆನ್ನಾಗಿ ಬರ್ತಾಯಿದೆ. ಪ್ಯೂರು ನೋಡಿ, ನಾನು ಗೊಬ್ಬರಗಳು ಹಾಕಿದ್ರೆ ಸಿಕ್ಕಾಪಟ್ಟೆನ ದಪ್ಪ ಬರ್ತವೆ. ನಾವು ನ್ಯಾಚುರಲಾಗಿ ಮಾಡೋದ್ರಿಂದ ಇಷ್ಟೇ ಕಬ್ಬು. ಇದು ಬೆಲ್ಲ ಯಾರು ಆರ್ಡ್ರ್ ಮಾಡ್ತೀರಾ ಬೇಗ ಆರ್ಡ್ರ್ ಮಾಡ್ಕೊಳ್ಳಿ. ಹಬ್ಬಗಳಿಗೆ ಇಷ್ಟು ಪ್ಯೂರಿಟಿ ಮತ್ತೆ ನಿಮ್ಗೆ ಸಿಗೋದಿಲ್ಲ. ಈಗ ಮೇ ಜೂನ್ ಜುಲೈವರೆಗೂ ಸಿಗುತ್ತೆ ಫ್ರೆಶ್ಶಾಗಿ. ನೋಡಿ, ಅಲ್ಲಿ ಮೋಟ್ರು ಓಡ್ತಾ ಇದೆ, ಮೇಲೆ ಅಲ್ಲಿ ಬೀಳುತ್ತೆ. ಈ ಡ್ರಮ್ಗೆ ಹಾಕ್ಕೊಂಡು ಡ್ರಮ್ಮಿಂದ ಅಲ್ಲಿಗೆ ಹಾಕ್ಕೊತೀವಿ. ಅಲ್ಲಿಂದ ಮತ್ತೆ ಕೊಬ್ಬರಿಕೆಗೆ ಬರುತ್ತೆ. ಇದು ಕೊಬ್ಬರಿಕೆ, ನಮ್ಮ ದೊಡ್ಡ ಕೊಬ್ಬರಿಕೆ, ನ್ಯಾಚುರಲ್ಲಾಗಿ ಮಾಡೋ ಕೊಬ್ಬರಿಕೆ ಇದು. ನೋಡಿ, ಇಲ್ಲಿಂದ ಹಚ್ಚಿಗೆ ಹೋಗ್ತೀವಿ. ಎಲ್ಲರೂ ನಮ್ಮ ಜುಟ್ನಳ್ಳಿ ಬಾರೆ ಅವರೆಲ್ಲರೂ ಹಿರಿಸೇವೆ ಹತ್ರ ಜುಟ್ನಳ್ಳಿ ಬಾರೆ. ಅವ್ರು ಹಿರಿಸೇವೆ ಅಂತ ಹೇಳಿದ್ರೆ ಅವ್ರಿಗೆ ಆಗಲ್ಲ, ಜುಟ್ನಲ್ಲಿ ಬಾರೆ ಹೇಳಬೇಕು. ಬಾರೆನೇ ಹೇಳ್ಬೇಕು ಅಲ್ವಾ? ಇಲ್ಲಾಂದರೆ ಊರೂರೆಲ್ಲ ಬೈತಾವ್ರಂತೆ, ನೀವು ಅಷ್ಟು ಹೋಗಿ ಕೆಲಸ ಮಾಡ್ತಿದ್ದೀರಾ, ಯೂಟ್ಯೂಬಲ್ಲಿ ಹಿರಿಸೇವೆ ಅಂತ ಹೇಳ್ತಾಯಿದ್ದೀರಾ, ಜುಟ್ನಲ್ಲಿ ಬಾರೆ ಅಂತ ಹೇಳ್ರಿ ಅಂತಾರ ನಮ್ಮ ಗೌಡ್ರಿಗೆ. ಸೊ ಅದಕ್ಕೆ ಜುಟ್ನಲ್ಲಿ ಬಾರೆ ಅವರು ರವಿಯಣ್ಣ ಅಂತ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ನಮ್ಮದೊಂದು 3 ಎಕರೆ, ನಮ್ಮ ಹೇಮಂತ್ ಅವ್ರದ್ದು 3 ಎಕರೆ, 6 ಎಕರೆನ ಬೆಲ್ಲ ಮಾಡಿ ನಿಮ್ಮೆಲ್ಲರಿಗೂ ಮಾಡಿ ಉಣಬಡಿಸ್ತಾರೆ. ನೋಡಿ, ಇದು ಹಚ್ಚಾಕೋಕ್ಕೆ ಹಚ್ಚಾಕ್ತೀವಿ. ಈಗ ಹೆಂಗೆ ಹಾಕ್ತಾರೆ ಅಂತ ನೋಡಿ. ನಮ್ಮ ಕೃಷ್ಣ ಇಲ್ಲೇ ಇದ್ದಾನೆ, ಅಲ್ಲಿ ತ್ಯಾಗ ನೋಡಿ, ಇಲ್ಲಿ ಸೀನಣ್ಣ, ರವಿಯಣ್ಣ, ಇವರೇ ಮೇನ್ ಯಜಮಾನರು. ಆಮೇಲೆ ಜವರಪ್ಪ, ನಿನ್ನ ಹೆಸ್ರೇನ? ವೇಣು, ಈಗ ವೇಗರಾಜ್, ಕೃಷ್ಣಪ್ಪ ಇಲ್ಲೊಬ್ಬನಿದ್ದಾನೆ, ಬಾಂಬೆ ಕಿಂಗ್ ಹರೀಶ್ ಕುಮಾರ್. 6 ಗಂಟೆ ಮೇಲೆ ಮಾತಾಡ್ಸೋಕ್ಕಾಗಲ್ಲ. ಆಯ್ತು ರೀ. ಯುಗಾದಿ ಹಬ್ಬಕ್ಕೆ ಹೋಗ್ತಾವ್ರೆ ಎಲ್ಲ ಮುಗಿಸ್ಕೊಂಡು. ನೆಕ್ಸ್ಟ್ ನಮ್ದು ಇನ್ನೊಂದು ಎಕರೆ ಇದೆ, ಆಮೇಲೆ ಬರ್ತಾರೆ ಜೂನಿಗೆ ಬಂದು ಇನ್ನೊಂದು ಎಕರೆನ ಆವಾಗ ಬಿಸಿ ಕೊಡ್ತೀನಿ ಎಲ್ಲರಿಗೂ. ಬಿಸಿವೆಲ್ಲ ಆಮೇಲೆ ಜೂನಲ್ಲಿ ಇನ್ನೊಂದ್ಸಲಿ. ಸೊ ಜೂನಲ್ಲೇ ಸ್ವಲ್ಪ ಮೋಪ್ ಜಾಸ್ತಿ ಬೇಕಾಗುತ್ತೆ. ಹಂಗೆ ಬೆಲ್ಲನ ಎಲ್ಲರೂ ಸವಿರಿ, ಆರ್ಡ್ರ್ ಮಾಡ್ಕೊಳ್ಳಿ. ಫೋನ್ ನಂಬರ್ ಕೊಟ್ಟರೆ ಕೊರಿಯರ್ ಮಾಡ್ತಾರೆ. ಕೊರಿಯರ್ ಚಾರ್ಜ್ ನಿಮ್ಮದೇ. 10 ಕೆ ಜಿ ತೊಗೊಂಡ್ರೆ ಫ್ರೀ, 5 ಕೆ ಜಿ ತೊಗೊಂಡ್ರೆ ಫ್ರೀ ಅಂತ ಅರ್ಥ ಏನೂ ಇಲ್ಲ. ತುಂಬ ಜನ ಹಂಗೆ ಕೇಳ್ತಾರೆ. ನಾವು ಮಾರೋದೇ ಕಡಿಮೆಗೆ, ಅದರಿಂದ ಕೊರಿಯರ್ ಚಾರ್ಜಸ್ ಎಲ್ಲ ನಿಮ್ಮದೇ ಇರುತ್ತೆ. ದಯವಿಟ್ಟು ಯಾರು ಕೊರಿಯರ್ ಚಾರ್ಜ್ ಕೇಳಬೇಡಿ. ನಾವು ಮಾಡ್ತಾ ಇರೋದು ಅಸಲಿಗೆ ಏನು ಲಾಭ ಸಿಗೋಲ್ಲ ಇದರಲ್ಲಿ. ಖರ್ಚು 50 ರೂಪಾಯಿ ಬೀಳುತ್ತೆ 1 ಕೆ ಜಿಗೆ. ತುಂಬಿಕೊಂಡು ಹಂಗೆ
ನಾನು ಹೇಳ್ದೆ ಹುಡ್ಕೊಂಡು ಈ ಕಡೆಗೆ ಮೂರಲ್ಲೇ ಏನು ಸಾಕು ಇನ್ನೊಂದು ಡಬ್ಬ ಬಿಟ್ಬಿಡು ಸಾಕು ಇತ್ತಾಗ ಬಾ ನೋಡ್ತಾ ಇದ್ರೆ ಬಂಗಾರದ ಕಲರ್ ಇದ್ದಂಗೆ ಇರುತ್ತೆ. ಹಿಂಗೆ ಬಾ ಬಂಗಾರ ಮೂರು ಹಚ್ಕೊತಾವ ಹೊಡ್ಕೊತಾವ ಹಚ್ಚಗೋಯ್ದಂಗೆ ಇರುತ್ತೆ. ಏಯ್ ಬಿಟ್ಟು ಬಾರ ಬೇಗ ಮಾಡಬೇಡ ನೋಡ ಬಿಟ್ಟಿದ್ರೆ ಬಾ ಅಡ್ಡ ಬಟ್ ಹೋಗಿ ಅಡ್ಡ ಬಟ್ ಊದ್ ಬಾ ನೋಡ ನೋಡಿದ ಹಿಂಗೆ